श्रीगुरुभ्यो नमः। हरिः ओम्। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। अभ्रमम् भङ्गरहितम् अजडम् विमलम् सदा आनन्दतीर्थमधुरम् भजे तापत्रयापहम्। आपादमूलिपर्यन्तम् गुरूणाम् आकृतिम् स्मरेत् तेन विघ्नाः प्रणश्यन्ते सिद्ध्यन्ति च मनोरथाः। श्रीगुरुभ्यो नमः। जन्माद्यस्य यतोऽन्वयातितरतश्चार्थेषु विज्ञस्वराट् तेने ब्रह्महृदाय आदिकवये मुह्यन्ति यम् सूरयः। तेजो वारिमृदाम् यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यम् परम् धीमहि। श्रीगुरुभ्यो नमः। हरिः ओम्. ಕರ್ದಮೆರ್ನ ಒಂಬಜನ ಜೀವಜೋಗಳು ನನರ್ತಿ ಹವಿರ್ಬುಕು ಉಂಟು ಆಣ ಸಂತಾನ ಪಂಪೇರೆ ಕುಲಸ್ಯ ಅಜನಯತೆ ಪತ್ನ್ಯಾ ಅಗತ್ಯಂ ಚ ಹವಿರ್ಭುಜಿ ಸಹ ಅನ್ಯಜನ್ಮನಿ ದಬ್ರಃ ಅಗ್ನಿಃ ವಿಶ್ರವಾಃ ಚ ಮಹಾತಪಾಃ ಕುಲಸ್ಯೋಜನಯತ್ ಪತ್ನ್ಯಾಂ ಅಗತ್ಯಂ ಚ ಹವಿರ್ಭುಜಿ ಸೋನ್ಯಜನ್ಮನಿ ದಬ್ರೋಗ್ನಿಃ ವಿಶ್ರವಾಃ ಚ ಮಹಾತಪಾಃ. ಪುಲಸ್ತ್ಯ ಪಂಪಣ ಮುನಿಕ್ಕೆ ಹವಿರ್ಬುಕು ಪಂಪಣಂಜಿ ಮಗಳನ್ನೇ ಮದುವೆ ಅಂತ ಕೊಳ್ತಿದ್ದಾರೆ. ಆ ಪುಲಸ್ತ್ಯ ಮುನಿನ ಮಗನೇ ಅಗಸ್ತ್ಯ ಆಯ್ ಮಹಾ ತಪಸ್ವಿ ಆಯ್ತೇನೆ. ಅಗಸ್ತ್ಯರ ಬೆತ್ತೊಯ್ ಮಗೆ ವಿಶ್ವವಸೆ ಪುಲಸ್ತ್ಯನ ಜೋಕುಡು ಇರುವೇರೆ ಒಂದು ಅಗಸ್ತ್ಯ ವಿಶ್ವವಸೆ ಏ ಅಗಸ್ತ್ಯ ನನ್ನ ಜನ್ಮ ಉಂಟಾವನಾಗ ದಭ್ರ ಪಂಪಣಂಜಿ ಅಗ್ನಿ ಆತ ಹುಟ್ಟುವೆ. ಈ ರೀತಿ ಆತ ಪುಲಸ್ತ್ಯ ಮುನಿಕ್ಕೆ ಹವಿರ್ಬುಕ್ಕು ಪಂಪಣ ರಾಮಣಿಡ ಎರಡು ಜನ ಜೋಗಳು ಅಗಸ್ತ್ಯಲ ವಿಶ್ವವಸಲ ಹುಟ್ಟುವೇರೆ. ಪುಲಸ್ತ್ಯೋಜನ ಯತ್ಪತ್ನ್ಯಾ ಅಗಸ್ತ್ಯಂ ಚ ಹವಿರ್ಭುಜೆ ಸೋನ್ಯ ಜನ್ಮನಿ ದಬ್ರೋಗ್ನೇ ವಿಶ್ರವಾಚ ಮಹಾತಪಾಃ. ತಸ್ಯ ಯಕ್ಷಪತಿಃ ದೇವಃ ಕುಬೇರಃ ತು ಇಳಿಬಿಳಾಸುತಃ ರಾವಣಃ ಕುಂಭಕರ್ಣಃ ಚ ತಥಾ ಅನ್ಯಸ್ಯಾಂ ವಿಭೀಷಣಃ. ತಸ್ಯ ಯಕ್ಷಪತಿರ್ದೇವಃ ಕುಬೇರಸ್ತಿಳಿಯ ಇಳಿಬಿಳಾಸುತಃ ರಾವಣ ಕುಂಭಕರ್ಣಶ್ಚ ತಥಾನ್ಯಸ್ಯಾಂ ವಿಭೀಷಣಃ. ಈ ಪುಲಸ್ತ್ಯನ ಮಗೆ ವಿಶ್ವವಸ್. ಆ ವಿಶ್ವವಸ್ಗೆ ಆಗ ಇಳಿಬಿಳ ಅಂತ ರಾವಣಿ. ಆ ಇಳಿಬಿಳಾಟ ಕುಬೇರೆ ಪುಟ್ವೆ. ಇಳಿಬಿಳನ ಮಗಿನೇ ಯಕ್ಷರಾಜ ಯಕ್ಷಪತಿ ಆತ್ಮ ಕುಬೇರೆ ಪುಟ್ವೆ. ಬೆತ್ತಂಜಿ ಪತ್ನಿ ಇತ್ನ ವಿಶ್ವವಸ್ಗೆ ಅಡಿಗೆ ಕಾಣಬಹುದ್ರೆ ಕೇಶಿನಿ ಅಂತ. ಆ ಕೇಶಿನ ಜೋಗುಳೆ ರಾವಣೆ ಕುಂಭಕರ್ಣೆ ವಿಭೀಷಣೆ. ಅನ್ಯಸ್ಯ ನಂಜಿ ಪತ್ನಿಡ ಆ ವಿಶ್ವವಸ್ತುನ ಮೂಜಿ ಜೋಗುಳು ಬಿಟ್ಬೇರೆ ರಾವಣ ಕುಂಭಕರ್ಣ ವಿಭೀಷಣ ಪಣತೆ. ತಸ್ಯ ಯಕ್ಷಪತಿರ್ದೇವಃ ಕುಬೇರಸ್ತಿಳಿಬಿಳಾಸುತಃ ರಾವಣ ಕುಂಭಕರ್ಣಶ್ಚ ತಥಾನ್ಯಸ್ಯಾಂ ವಿಭೀಷಣಃ. ಪುಲಹಸ್ಯ ಗತಿಃ ಭಾರ್ಯಾ ತ್ರೀನ್ ಅಸೂತ ಸತಿ ಪುಮಾ ಸುತಾನ್ ಕರ್ಮಶ್ರೇಷ್ಠಂ ವರೀಯಾಂಸಂ ಸಹಿಷ್ಣುಂ ಚ ಮಹಾಮತೆ. ಪುಲಹಸ್ಯ ಗತಿರ್ಭಾರ್ಯಾ ತ್ರೀನಸೂತ ಸತಿ ಸುತಾನ್ ಕರ್ಮಶ್ರೇಷ್ಠಂ ವರೀಯಾಂಸಂ ಸಹಿಷ್ಣುಂ ಚ ಮಹಾಮತೆ. ಪುಲಹ ಪಂತು ಮುನಿ. ಆ ಪುಲಹ ಮುನಿ ನಮ್ಮ ರಾಮಣಿ ಗತಿ ಅಂಚ ಆ ಗತಿ ಪಂಪುಣ ರಾಮಣಿಡ ತ್ರೀನಸೂತ ಮೂಜಿ ಜೋಗುಳು ಬಿಟ್ವೇರೆ. ಒಂಜೇ ಕರ್ಮಶ್ರೇಷ್ಠ ಅಂಬುರೆ ಎಂಬುದಾರೆ ಬೆತ್ತರು ವರೀಯಾಂ ಬೆತ್ತರಿ ಸಹಿಷ್ಣು ಅಂತೂ ಆ ಪುಲಹ ಮುನಿಕ್ ಗತಿ ದೇವರ ಮೂಜಿ ಜೋಗುಳು ಬಿಟ್ವೇರೆ. ಪುಲಹಸ್ಯ ಗತಿರ್ಭಾರ್ಯಾ ತ್ರೀನಸೂತ ಸತಿ ಸುತಾನ್ ಕರ್ಮಶ್ರೇಷ್ಠಂ ವರೀಯಾಂಸಂ ಸಹಿಷ್ಣುಂ ಚ ಮಹಾಮತೆ. ಕ್ರತೋಃ ಅಪಿ ಕ್ರಿಯಾ ಭಾರ್ಯಾ ಬಾಲಕಿಲ್ಯಾನ್ ಅಸೂಯತ ಋಷೀನ್ ಷಷ್ಟಿಸಹಸ್ರಾಣಿ ಜ್ವಲತಃ ಬ್ರಹ್ಮತೇಜಸಾ. ಕ್ರತೋರಪಿ ಕ್ರಿಯಾ ಭಾರ್ಯಾ ಬಾಲಕಿಲ್ಯಾನ್ ಅಸೂಯತ ಋಷೀನ್ ಷಷ್ಟಿಸಹಸ್ರಾಣಿ ಜ್ವಲತೋ ಬ್ರಹ್ಮತೇಜಸಾ. ಕ್ರತು ಪಂಪುಣ ಮುನಿಯ ಪತ್ನಿ ಕ್ರಿಯಾದೇವಿ. ಆ ಕ್ರಿಯಾದೇವಿಡ ಅಚಿಪ 1000 ಜೋಗುಳು ಪುಟ್ಟವರಿಗೆ ಅಕ್ಲೆ ಮಾತ ವಿಜಯ ಪೂದ ಬಾಲಕಿಲ್ಯ ಅಂತೆ. ಅಕ್ಳು ಮಾಂತ ಬ್ರಹ್ಮ ತೇಜಸ ಜ್ವಲತಃ ಅಕ್ಕಳ ಬ್ರಹ್ಮ ತೇಜಸ್ಸು ಪೂರ್ಣವಾತಿತ್ತನ ಐತಾರ ಅಕ್ಕಳು ಆ ಪ್ರಕಾಶಮಾನ ಸ್ವರೂಪ ಅಂತೇಳಿರ ಅಂಚಿತ್ನು ಅಚಿಪ 1000 ಬಾಲಕಿಲ ಪಂಪುಣ ಋಷಿ ಜೋಕುಳೇನ ಪಡೆಪಾಳೆ. ಕ್ರತೋರಪಿ ಕ್ರಿಯಾ ಭಾರ್ಯಾ ಬಾಲಕಿಲ್ಯಾನ್ ಅನಸೂಯತ ಋಷೀನ್ ಷಷ್ಟಿಸಹಸ್ರಾಣಿ ಜ್ವಲತೋ ಬ್ರಹ್ಮತೇಜಸಾ. ಊರ್ಜಾಯಾಂ ಜಜ್ಞಿರೆ ಪುತ್ರಾಃ ವಸಿಷ್ಠಸ್ಯ ಪರಂತಪ ಚಿತ್ರಕೇತು ಪ್ರಧಾನಾಃ ತೇ ಸಪ್ತ ಬ್ರಹ್ಮರ್ಷಯಃ ಅಮಲಾಃ.
ऊर्जायाम् जज्ञिरे पुत्राः वसिष्ठस्य परन्तप चित्रकेतु प्रधानास्ते सप्त ब्रह्मर्षयो मलाः ನನ್ನ ವಸಿಷ್ಠ ಮುನಿನ ಪತ್ನಿ ಊರ್ಜಾದೇವಿ ಅಂತ ಆ ಊರ್ಜಾದೇವಿಯ ವಸಿಷ್ಠ ಮುನಿಗಳಿಗೆ ಚಿತ್ರಕೇತು ಅನ್ಕೊಣ ಆ ಚಿತ್ರಕೇತು ಮಗಳೇಮ ಅಂತ 7 ಜನ ಜೋಕುలు ಹುಟ್ಟುವೇರೆ ಚಿತ್ರಕೇತು ಪ್ರಧಾನ ಇದು ಮುಖ್ಯವಾದ ಚಿತ್ರಕೇತು 7 ಜನ ಬ್ರಹ್ಮರ್ಷಿಗಳು ಅಮಲಾಹ ದೋಷ ಇಪ್ಪನ್ನು 7 ಜನ ಹುಟ್ಟುವೇರೆ ನಿರ್ಮಲ ಚಿತ್ತವಾತ್ನ 7 ಜನ ಜೋಕುలు ಹುಟ್ಟುವೇರೆ ಊರ್ಜಾಯಾಮ್ ಜಜ್ಞಿರೆ ಪುತ್ರಾಃ ವಸಿಷ್ಠಸ್ಯ ಪರಂತಪ ಚಿತ್ರಕೇತು ಪ್ರಧಾನಾಸ್ತೆ ಸಪ್ತ ಬ್ರಹ್ಮರ್ಷಯೋ ಮಲಾಹ ಆ ವಸಿಷ್ಠ ಮುನಿಯನ್ನು 7 ಜನ ಜೋಗಳು ಏರ್ಪಡಿದ ಅಂತಾರೆ ಚಿತ್ರಕೇತು ಸುರೋಚಿ ಚ ವಿರಜಃ ಮಿತ್ರ ಏವ ಚ ಉದ್ಬಣಃ ವಸುಭೃತ್ಯಃ ಚ ಭೀಮಾನ್ ಶಕ್ತ್ಯಾದಯಃ ಅಪರೇ ಚಿತ್ರಕೇತು ಸುರೋಚಿಶ್ಚ ವಿರಜೋ ಮಿತ್ರ ಏವ ಚ ಉದ್ಬಣೋ ವಸುಭೃತ್ಯಶ್ಚ ಭೀಮಾನ್ ಶಕ್ತ್ಯಾದಯೋ ಪರೇ ಚಿತ್ರಕೇತು ಮುಖ್ಯವಾತ್ನಾಯೇ ಬೇತೆ ಸುರೋಚಿ ವಿರಜ ಮಿತ್ರ ಉಲ್ಬಣ ಅಥವಾ ಉದ್ಬಣ ವಸುಭೃತ್ಯ ವಿಮಾನೆ ಮಕ್ಕಳೇ ಈ 7 ಜನ ಜೋಕುಳು ಬೆತ್ತರೆ ಮಗೆ ಒಳ್ಳೆಯ ವಸಿಷ್ಠ ಸಚಿಗಳಿಗೆ ಶಕ್ತಿ ಅಂತ ಅವು ನನಂಜಿ ಪತ್ನಿಯ ಪುಟ್ನಗಳು ಈ ಊರ್ಜಾದೇವಿಯ ಪುಟ್ನಗಳು ಚಿತ್ರಕೇತು 7 ಜನ ಬೆತ್ತನಿ ಪತ್ನಿಯ ಶಕ್ತಿ ಬಣ್ಣುರುಚಿಲ ಪುಟ್ವೆ ಚಿತ್ರಕೇತು ಸುರೋಚಿಶ್ಚ ವಿರಜೋ ಮಿತ್ರ ಏವ ಚ ಉದ್ಬಣ ವಸುಭೃತ್ಯಶ್ಚ ಧಿಮಾನ್ ಶಕ್ತ್ಯಾದಯೋ ಪರೇ ಅವಳ ಶಕ್ತಿ ವರಿಯತ್ತೆ ಬೇತ ಮಸ್ತ್ಯಾನ ಜೋಕುಳು ಪುಟ್ವೇರೆ ಶಾಂತಿ ತು ಅಥರ್ವಣಃ ಪತ್ನಿ ಲೇಭೆ ಪುತ್ರಂ ಧೃತವ್ರತಂ ತದ್ಯಂಚಂ ಅಶ್ವಶಿರಸಂ ಧೃಗೋಃ ವಂಶಂ ನಿಬೋಧ ಮೇ ಶಾಂತಿಸ್ತಥರ್ವಣ ಪತ್ನಿ ಲೇಭೆ ಪುತ್ರಂ ಧೃತವ್ರತಂ ತದ್ಯಂಚಂ ಅಶ್ವಶಿರಸಂ ಭೃಗೋರ್ವಂಶಂ ನಿಬೋಧ ಮೇ ನನೊತ್ತೆ ಅಥರ್ವಣ ಮುನಿನ ಪತ್ನಿ ಶಾಂತಿ ದೇವಿ ಅಂತ ಆಳೆಗೆ ದದೀಚಿ ಬಣ್ಮಂಜಿ ಮಗೆ ಬಿಟ್ವೆ ಆ ಇಂಚೆ ಬಣ್ಣ ಅಶ್ವಶಿರಸ್ ಕುದುರೆದ ಮೋರೆ ಧೃತವ್ರತ ತಪೋನಿಷ್ಠ ತಪಸ್ವಿ ಆತ್ಮಂಜಿ ಮಗೆ ಬಿಟ್ವೆ ನನ ಭೃಗು ಮುನಿಕುಳ್ನ ವಂಶನ ಪಣ್ಪೆ ಕೇಳಲ ಶಾಂತಿ ಸ್ತತರ್ವಣ ಪತ್ನಿ ಲೇಭೆ ಪುತ್ರಂ ಧೃತವ್ರತಂ ತದ್ಯಂಚಂ ಅಶ್ವಶಿರಸಂ ಭೃಗೋರ್ವಂಶಂ ನಿಬೋಧ ಮೇ ಭೃಗುಃ ಖ್ಯಾತ್ಯಾಂ ಮಹಾಭಾಗಃ ಪತ್ನ್ಯಾಂ ಪುತ್ರಾನ್ ಅಜೀಜನತೆ ಧಾತಾರಂ ಚ ವಿಧಾತಾರಂ ಶ್ರಿಯಂ ಚ ಭಗವತ್ಪರಾಂ ಭೃಗುಖ್ಯಾತ್ಯಾಂ ಮಹಾಭಾಗಃ ಪತ್ನ್ಯಾಂ ಪುತ್ರಾನ್ ಅಜೀಜನತೆ ಧಾತಾರಂ ಚ ವಿಧಾತಾರಂ ಶ್ರಿಯಂ ಚ ಭಗವತ್ಪರಾಂ ಭೃಗು ಮಹರ್ಷಿಗಳ ಪತ್ನಿ ರಾಮಣಿ ಖ್ಯಾತಿ ಅಂತ ಆ ಮಹಾಭಾಗ ಮಹಾತ್ಮ್ಯಾತ್ಮ ಭೃಗು ಮಹರ್ಷಿಗಳು ಖ್ಯಾತಿ ತನ್ನ ಪತ್ನಿಡ ಆ ಮೂಜಿನ ಜೋಕುಳನ್ನು ಪಡೆ ಪೆರಗಾರ 2 ಮಾಣಿ ಒಂದು ಜೇವು ಒರಿ ಧಾತ ಬೆತ್ತೊರಿ ವಿಧಾತ ಬೆತ್ತೊರಿ ತೇರ್ಬಂಡ ಸಾಕ್ಷಾ ಲಕ್ಷ್ಮೀದೇವಿಯೇ ಭಗವತ್ಪರಾಂ ಭಗವಂತನ ಪ್ರಿಯಳಾತ್ಮ ಲಕ್ಷ್ಮೀದೇವಿಯೇ ಭಾರ್ಗವಿಯಾತ ಅವಳು ಪುಟ್ವಳೆ ಅವತಾರಂಪಳೆ ಭೃಗುಖ್ಯಾತ್ಯಾ ಮಹಾಭಾಗಃ ಪತ್ನ್ಯಾಂ ಪುತ್ರಾನ್ ಅಜೀಜನತೆ ಧಾತಾರಂ ಚ ವಿಧಾತಾರಂ ಶ್ರಿಯಂ ಚ ಭಗವತ್ಪರಾಂ ಆಯತಿಂ ನಿಯತಿಂ ಚೈವ ಸುತೆ ಮೇರುಃ ತಯೋಃ ಅದಾತೆ ತಾಭ್ಯಾಂ ತಯೋಃ ಅಭವತಾಂ ಮೃಕುಂಡಃ ಪ್ರಾಣಃ ಏವ ಚ ಆಯತಿಂ ನಿಯತಿಂ ಚೈವ ಸುತೆ ಮೇರುಸ್ತಯೋರದಾತ್ ತಾಭ್ಯಾಂ ತಯೋರಭವತಾಂ ಮೃಕಂಡ ಪ್ರಾಣ ಏವ ಚ ಇದಾಗ ಭೃಗು ಮಹರ್ಷಿಗಳು 2 ಮಾಣಿಜಗಳು ಧಾತ ವಿಧಾತ ಅಂತ ಆ ಧಾತ ವಿಧಾತ ಬಣ್ಪಣಗಳಿಗೆ ಮೇರು ಬಣ್ಪಣಯೇ ತನ್ನ 2 ಜೀವಗಳನ್ನು ಮದಿಮಂತುಗೊಳ್ಪೆ ಪ್ರತ್ಯೇಕವಾದ ಆಯತಿ ಮತ್ತು ನಿಯತಿ ಅಂತ ಆ ಆಯತಿ ನಿಯತಿದ 2 ಜನ ಜೋಕುಳು ಪುಟ್ವೇರೆ ಒರಿ ಮೃಕಂಡು ಬೆತ್ತೊರಿ ಪ್ರಾಣ ಅಂತ ಈ ರೀತಿಯಾದ 2 ಜನ ಜೋಕುಳು ಅವಳು ಪುಟ್ವೇರೆ ಆಯತಿಂ ನಿಯತಿಂ ಚೈವ ಸುತೆ ಮೇರುಸ್ತಯೋರದಾತ್ ತಾಭ್ಯಾಂ ತಯೋರಭವತಾಂ ಮೃಕಂಡ ಪ್ರಾಣ ಏವ ಚ ಮಾರ್ಕಂಡೇಯಃ ಮೃಕಂಡೋಃ ತು ಪ್ರಾಣಾತ್ ವೇದಶಿರಃ ಮುನಿಃ ಕವಿಃ ಚ ಭಾರ್ಗವಃ ಯಸ್ಯ ಭಗವಾನ್ ಉಶನಾಃ ಸುತಃ ಮಾರ್ಕಂಡೇಯೋ ಮೃಕಂಡೋಸ್ತೋ ಪ್ರಾಣಾತ್ ವೇದಶಿರಾ ಮುನಿಃ ಕವಿಶ್ಚ ಭಾರ್ಗವೋ ಯಸ್ಯ ಭಗವಾನ್ ಉಶನಾಃ ಸುತಃ ಆ ಮಾರ್ಕಂಡೇ ಮೃಕಂಡುನ ಜೋ ಮಗೇನೆ ಮಾರ್ಕಂಡೇ ಅಂತ ಅಂಚೆನೆ ಪ್ರಾಣತ್ತ ಅವರ ವೇದಶಿರ ಮುನಿ ಬೆತ್ತೊರಿ ಕವಿ 2 ಜನ ಜೋಕುಳು ಬಿಟ್ಬೇರೆ ಆ ಕವಿ ಬಂಡೆ ಬೇತೆಯಲ್ಲತ್ತು ಸಾಕ್ಷಾತ್ ಶುಕ್ರಾಚಾರ್ಯರು ಆಯ್ಗೆ ಭಾರ್ಗವ ಉಷನ ಅಂತ ಬುಧರುಂಡು ಅಂಚ ಈ ರೀತಿಯಾದ ಮೃಕಂಡುನ ಮಗೆ ಮಾರ್ಕಂಡೇಯೇ ಪ್ರಾಣನ 2 ಜೋಕುಳು ವೇದಶಿರ ಬತ್ತು ಶುಕ್ರಾಚಾರ್ಯರೇ ಆಯ್ಗೆ ಭಾರ್ಗವ ಅಂದ್ರೆ ಐಕೋಸ್ಕರ ಭೃಗುನ ವಂಶನ ಬತ್ತಂತ ಅವರ ಭಾರ್ಗವ ಅಂತ ಬುಧರ್ ಬರ್ತಾನೆ
ಮಾರ್ಕಂಡೇಯೋ ಮೃಕಂಡೋಸ್ತೋ ಪ್ರಾಣ ವೇದಶಿರಾ ಮುನಿಃ ಕವಿಶ್ಚ ಭಾರ್ಗವೋ ಯಸ್ಯ ಭಗವಾನ್ ವಶನಾ ಸುತಃ ನವಯೇತೆ ಮುನಯಃ ಕ್ಷತ್ತಃ ಲೋಕಾನ್ ಸರ್ಗೈಃ ಅಭಾವಯನ್ ಏಷಃ ಕರ್ದಮದೌಹಿತ್ರ ಸಂತಾನಃ ಕಥಿತಃ ತವ ನವೈತೆ ಮುನಯಃ ಕ್ಷತ್ತಃ ಲೋಕಾನ್ ಸರ್ಗೈರಭಾವಯನ್ ಏಷ ಕರ್ದಮದೌಹಿತ್ರ ಸಂತಾನ ಕಥಿತಸ್ತವ. ಈ ರೀತಿ ಕರ್ದಮ ಮುನಿಕುಳ್ನ 9 ಜನ ಜೇವಳೇನೆ 9 ಜನ ಮುನಿಗಳಿಗೆ ಮದಿಮಂತುಗಳನ್ನೆತ್ತ ಅವರ 9 ಜನ ಮುನಿಕುಳು ಈ ಇಡೀ ತನ್ಕೊಂಡು ಸಂತಾನತ್ತಾವರ ಇಲ್ಲಿ ಭೂಮ ಮಂಡಲ ಅಂತ ಪೂರ್ಣ ಬೇರೆ. ಇನ್ನೊಂದು ಕರ್ದಮೇರ್ನ ದೌಹಿತ್ರ ದುಹಿತಾವನ ಮಗಳಂದರ್ಥ ಕರ್ದಮ ಮುನಿ ಪ್ರಜಾಪತಿನ ಜೇವು ಜೋಗಳೆತ್ತಾವರ ಈ ಸಂತಾನ ಪಣ್ಕೊಣ ನಿಂಕು ಪಣ್ತೇನೆ. ನವೇತೆ ಮುನಯಃ ಕ್ಷತ್ತಃ ಲೋಕಾನ್ ಸರ್ಗೈರಭಾವಯನ್ ಏಷ ಕರ್ದಮ ದೌಹಿತ್ರ ಸಂತಾನ ಕಥಿತಸ್ತವ. ಶೃಣ್ಮತಃ ಶ್ರದ್ಧದಾನಸ್ಯ ಸದ್ಯಃ ವ್ಯಾಪಾರಃ ಪರಃ ಪ್ರಸೂತಿಂ ಮಾನವೀಂ ದಕ್ಷಃ ಉಪಯೇಮೇ ಹಿ ಅಜಾತ್ಮಜಃ. ಶೃಣ್ಮತಃ ಶ್ರದ್ಧದಾನಸ್ಯ ಸದ್ಯಃ ವ್ಯಾಪಾರಃ ಪರಃ ಪ್ರಸೂತಿಂ ಮಾನವೀಂ ದಕ್ಷಃ ಉಪಯೇಮೇ ಹಿ ಅಜಾತ್ಮಜಃ. ಮುಕುಳಮ ಸಂತಾನಕ ನಮದೇಕೆ ನೋಡ್ಕೊಂಡಂತ ಅಂಡ ಮುಕುಳ್ಮ ಅಂತ ಭಗವದ್ಭಕ್ತಿರಾನಂತ ಅವರ ಮಹಾಮೇ ತಪಸ್ವಿಗಳು ಅಕೋಣ ಮಹಾತ್ಮೇರೆ ಅಕೋಣಮ ಅಂತ ಕಥೆನೆ ಶ್ರದ್ಧದಾನಸ್ಯ ಶೃಣ್ಮತಃ ಶ್ರದ್ಧೆಯಿತ್ ಏನ್ ಕೇಳಿದ್ರ ಅಕೋಣ ಪಾಪವೂರ ಪರಿಹಾರ ಆಕೋಣು. ಈ ರೀತಿ ಆತೆ ಸ್ವಯಂಭೂಮನಕ್ಕೂ ಆಕೂತಿ ದೇವಹೂತಿ ಪ್ರಸೂತಿ 3 ಜನ ಜೋಕುಳು. ಆಕೂತಿನ ರುಚಿ ಪ್ರಜಾಪತಿ ಮದಿ ಮಾತಗಳು ಯಜ್ಜರೂಪಿ ಪರಮಾತ್ಮನ ಅವತಾರಂಪೆ. ದೇವಹೂತಿ ಇತ್ತ ಅವರ ಕರ್ದಮ ಪ್ರಜಾಪತಿರಡ 9 ಜನ ದೇವುಳು ಪುಟ್ಟೇರು ಒರಿ ಪರಮಾತ್ಮನೇ ಕಪಿಲೂಪುಣ್ ಬರ್ತೆ. ಆ 9 ಜನ ದೇವುಳಿತ್ತ ಅವರ ಪತ್ನ ಸಂತಾನ ಬರ ಪಣ್ತಾ ಇರುತ್ತೆ. ನಮಂಜಿ ಸ್ವಯಂಭೂಮನ ಮಗಳು ಏರ್ಪಣಂತ ಅಂಡ ಅವಳು ಪ್ರಸೂತಿ. ಆ ಪ್ರಸೂತಿನ ದಕ್ಷ ಪ್ರಜಾಪತಿ ಮದುವೆ ಬೇರೆ. ದಕ್ಷ ಪ್ರಜಾಪತಿ ಅಜಾತ್ಮಜ ಬ್ರಹ್ಮದೇವನ ಮಗೆಯಾತ್ಮ ದಕ್ಷ ಪ್ರಜಾಪತಿ ಮದುವೆ ಬೇರೆ. ಶೃಣ್ಮತಃ ಶ್ರದ್ಧದಾನಸ್ಯ ಸದ್ಯಃ ವ್ಯಾಪಾರಃ ಪರಃ ಪ್ರಸೂತಿಂ ಮಾನವೀಂ ದಕ್ಷಃ ಉಪಯೇಮೇ ಹಿ ಅಜಾತ್ಮಜಃ. ತಸ್ಯಾಂ ಸಸರ್ಜ ದುಹಿತ್ರೇಃ 16 ಅಮಲಲೋಚನಾಃ 13 ಅದಾತೆ ಧರ್ಮಾಯ ತತ ಏಕಾಂ ಅಗ್ನಯೇ ವಿಭುಃ. ತಸ್ಯಾಂ ಸಸರ್ಜ ದುಹಿತ್ರೇಃ 16 ಅಮಲಲೋಚನಾಃ 13 ಅದಾತ್ ಧರ್ಮಾಯ ತತೇಕಾಂ ಅಗ್ನಯೇ ವಿಭುಃ. ದಕ್ಷ ಪ್ರಜಾಪತಿಗೆ ಆ ಪ್ರಸೂತಿಡ 14 ಜೇವುಳು ಪುಟ್ಟುವರ್ಗರ ಅಮಲಲೋಚನ ಎಡ್ಡ ಪೊರ್ಲುದು ಲಾಕಿತ್ನ ಕಣ್ಣಿತ್ತನೋ 14 ಜನ ಜೇವುಳು ಆ ದಕ್ಷ ಪ್ರಜಾಪತಿಗೆ ಪ್ರಸೂತಿರ ಪುಟ್ಟುವೇರು. ಐಟು 14 ಜನ ಉಂಟು 13 ಜನನೇ ಧರ್ಮಗೆ ಮದಿವಂತುಕೊಳ್ಪೇರು. 13 ಆದಾತ ಧರ್ಮಾಯ ಧರ್ಮಗೆ 13 ಜನ ಜೋಕ್ಳನ್ನು ಮದಿವಂತುಕೊಳ್ಪೆ. ಒಂಜಿ ವರ್ತಿನ ಬೆತ್ತ 3 ಏಕಾಂ ಅಗ್ನೇಯ ವಿಭುಹು ಬೆತ್ತೊತ್ತಿನ ಅಗ್ನಿಗೆ ಮದಿವಂತುಕೊಳ್ಪೇರೆ ಆ ದಕ್ಷ ಪ್ರಜಾಪತಿ. ತಸ್ಯಾಂ ಸಸರ್ಜ ದುಹಿತ್ರೇಃ 16 ಅಮಲಲೋಚನಾಃ 13 ಅದಾತ್ ಧರ್ಮಾಯ ತತೇಕಾಂ ಅಗ್ನಯೇ ವಿಭುಃ. ಪಿತೃಭ್ಯಃ ಏಕಾಂ ಯುಕ್ತೇಭ್ಯಃ ಭವಾಯ ಏಕಾಂ ಭವಚ್ಚಿದೆ. ಪಿತೃಭ್ಯ ಏಕಾಂ ಯುಕ್ತೇಭ್ಯೋ ಭವಾಯೇಕಾಂ ಭವಚ್ಚಿದೆ. 14 ಇರುವೇರು ಐದು ವರ್ತಿನ ಯುಕ್ತೇಭ್ಯ ಪಿತೃಭ್ಯ ಯೋಗಿಲಾತ್ನ ಪಿತೃಲೆಗೆ ಒತ್ತಿನ ಮದಿವಂತುಕೊಳ್ತಾರೆ. ನನೊರ್ತಿನ ಭವಚ್ಚಿದೆ ಭವಾಯ ಏಕಾಂ ಭವಚ್ಚಿದೆ ಏನ ಧ್ಯಾನಂತರಂತಾಂಡ ಏನ ಅನುಗ್ರಹಂತಾಂಡ ಸಂಸಾರನೇ ನಾಶಾಪಣ ಅಂಚಿನ ರುದ್ರದೇವರಿಗೆ ನನಂಜ ಮಗಳೇ ದಕ್ಷ ಪ್ರಜಾಪತಿ ಮದಿವಂತುಕೊಳ್ಪೆ. ಪಿತೃಭ್ಯ ಏಕಾಂ ಯುಕ್ತೇಭ್ಯ ಭವಾಯೇಕಾಂ ಭವಚ್ಚಿದೆ. ಶ್ರೀಕೃಷ್ಣಾರ್ಪಣಮಸ್ತು.